ನಾವು ಇದು ಡಾಕ್ಯುಮೆಂಟ್ ಮಾಡ್ತೀವಿ, ಒಂಥರ ಲೀಸ್ಟಿಂಗ್ ಮಾಡಿದೀವಿ ಎಲ್ಲೆಲ್ಲಿ ಮರಗಳು ಇದೆ, ಮತ್ತೆ ಮರಗಳ ಬಗ್ಗೆ ಅವ್ರದ್ದು ಹಿಂದಿನ ಕಾಲದಲ್ಲಿ ಹೇಗೆ ಯೂಸ್ ಆಗ್ತಾ ಇತ್ತು, ಪ್ರೆಸೆಂಟ್ಲಿ ಏನಾಗ್ತಾ ಇದೆ, ಆ ಪ್ರಾಪರ್ಟಿ ಯಾರ ಹತ್ರ ಇದೆ, ಅಲ್ಲಿ ಕನ್ಸ್ಟ್ರಕ್ಷನ್ ಹೇಗಿದೆ, ಅವ್ರದ್ದು ಥ್ರೆಟ್ಗಳು ಅಂದರೆ ಸುಮಾರು ಕಡೆ ಅದು ಯಾರು ಕೇರ್ ತಗೋತಾನೆ ಇಲ್ಲ. ಸೊ ಅಲ್ಲಿ ನಾವು ಏನು ಮಾಡ್ಬೋದು ಮತ್ತೆ ಅದು ಕನ್ಸರ್ವ್ ಮಾಡೋಕ್ಕೆ ನಾವು ಏನೇನು ಸ್ಟೆಪ್ ತಗೋಬೋದು, ಇದ್ರ ಬಗ್ಗೆ ನಾವು ಡಿಸ್ಕಷನ್ಸ್ ಅಂತ ಮಾಡಿದ್ವಿ. ಸವಾರಿ ಊರಿನ ಹತ್ರ ಎಷ್ಟೋ ಒಂದು 5 ಕಿಲೋಮೀಟರ್ ಹೋಗುವಂಥದ್ದು ಕೂಡ ಇದೆ. ಅದು ಕಾಡೊಳಗೆ ಹೋಗುದು, ಮತ್ತು ಸ್ವಲ್ಪ ಮಣ್ಣಾಗ ಬೈ ಪಕ್ಕದ ಊರಿಗೆ ನೆರೆಕರೆ ಊರಿಗೆ ಅಲ್ಲಿ ಪ್ರಾರ್ಥನೆ ಇದು ಪೂಜೆ ತಗೊಳ್ಳೋದು ಕೂಡ ಇದೆ. ಆದರೆ ಮೇಯ್ನಾಗಿ ಅದು ಅಲ್ಲೇ ಆ ಮರಗಳನ್ನು ಉಳಿಸುವ ದಿಕ್ಕಿನಲ್ಲಿ ಕೂಡ ಅದು ಸಹಕಾರಿ ಆಗ್ತಿದೆ. ಮತ್ತು ಜನ ಸೇರೋದಕ್ಕೂ ಮತ್ತು ದೇವಸ್ಥಾನ ಮತ್ತು ಜನಗಳ ಒಂದು ಸಹಜ ಸಂಪರ್ಕ. ಅಧ್ಯಕ್ಷರಾದ ಶ್ರೀ ನಗರಲೆ ನಂಜನಗೂಡು ಕೈಗಾರಿಕೆ ಸಚಿವರಾಗಿರುವಂತಹ 2022ರಲ್ಲಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಮೈಸೂರು ಸಾಹಿತ್ಯ ಮತ್ತು ಈ ಕ್ಷೇತ್ರಗಳಲ್ಲಿ ದೊಡ್ಡ ಮಟ್ಟದ ಕಾರ್ಯಕ್ರಮಗಳೇನು ನಡೀತಕ್ಕಂಥದ್ದಿದೆ. ಈ ವಿಚಾರ ಸಂಕಿರಣಗಳ ಮುಖಾಂತರ ಇವತ್ತು ಈ ಕ್ಷೇತ್ರದಲ್ಲಿ ನಡೆಯತಕ್ಕಂಥದ್ದನ್ನು ನೋಡಿದಾಗ ಬೇರೆ ಧಾರ್ಮಿಕ ಕ್ಷೇತ್ರಗಳಲ್ಲೂ ಇದೇ ರೀತಿ ನಡೆದರೆ ನಮ್ಮ ದೇಶಕ್ಕೆ ನಿಜಕ್ಕೂ ಒಂದು ಅರ್ಥಪೂರ್ಣವಾದಂಥ ರೀತಿಯ ಒಂದು ಜನತೆಯ ಭಾವನೆಗಳನ್ನ ಬಾಂಧವ್ಯಗಳನ್ನ ರೂಪಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಒಂದು ಮಾತುಗಳನ್ನು ಹೇಳ್ತಕ್ಕಂಥ ಮುಖಾಂತರ ಪರಮ ಪೂಜ್ಯರ ನೇತೃತ್ವದಲ್ಲಿ ಈ ರೀತಿಯ ಒಂದು ಉತ್ತಮವಾದ ಕಾರ್ಯಕ್ರಮಗಳೇ ನಡೀತಾ ಇದೆ. ಇನ್ನೂ ಇದೇ ರೀತಿಯ ಕಾರ್ಯಕ್ರಮಗಳು ಈ ಕ್ಷೇತ್ರದಿಂದ ಜನತೆಯ ಒಂದು ಕಲ್ಯಾಣಕ್ಕೆ ಹೊರಹೊಮ್ಮಲಿ ಇರ್ತಕ್ಕಂಥ ಒಂದು ದೇವರಿಗೆ ಪರಮ ಪೂಜ್ಯರುಗಳಿಗೆ ನಾನು ಪ್ರಾರ್ಥನೆ ಸಲ್ಲಿಸಿ, ನಾನು ಪುಟ್ಟರಾಜ್ ಅವರು, ನಮ್ಮ ಮಹೇಶ್ ಅವರು, ಅಂದಾನಿ ಅವರು ಇಲ್ಲಿ ಏನಿದ್ದೇವೆ, ಕಳೆದ ಬಾರಿ ನಮ್ಮ ಪರಮ ಪೂಜ್ಯರಿಗೆ ಮನವಿ ಮಾಡಿದ್ದೇವೆ. ಮತ್ತೆ ಈ ಬಾರಿ ನಮಗೊಂದು ಅವಕಾಶ ಕೊಡಿ, ನಾನು ಮಂಡ್ಯದಲ್ಲಿ ಲೋಕಸಭಾ ಸದಸ್ಯನಾಗಿ ಅಲ್ಲಿಯ ಜನತೆಯನ್ನು ಆಯ್ಕೆ ಮಾಡಿದ್ದಾರೆ. ಈ ಬಾರಿ ನಮ್ಮ ಶಿವರಾತ್ರೀಶ್ವರ ಶಿವಯೋಗಿಗಳ 1066ನೇ ಜಯಂತಿ ಮಹೋತ್ಸವನ ಮಳವಳ್ಳಿನಲ್ಲಿ ಸಂಪೂರ್ಣವಾಗಿ ನಾವುಗಳ ಜವಾಬ್ದಾರಿ ತಗೊಂಡು ಈ ಕಾರ್ಯಕ್ರಮವನ್ನು ನೆರವೇರಿಸ್ತಕ್ಕಂಥದಕ್ಕೆ ಪರಮ ಪೂಜ್ಯರು ನಮಗೆ ಅನುಮತಿ ಕೊಡಬೇಕು ಅಂತ ಹೇಳಿ ಈ ವೇದಿಕೆ ಮುಖಾಂತರವೇ ಆ ರೀತಿಯ ಒಂದು ಕಾರ್ಯಕ್ರಮವನ್ನು ನಡೆಯಲಿಕ್ಕೆ ಅವಕಾಶ ಕೊಟ್ಟು ಈ ಮಠಕ್ಕೂ ನಮ್ಮ ತಂದೆಯವರಿಗೂ ಬಹಳ ಅವಿನಾಭಾವ ಸಂಬಂಧ ಇದೆ.